पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನುವೆ ಅಂತ ಹೇಳ್ತಾ ರಾಯರನ್ನ ಅತಿ ಭಕ್ತಿಯಿಂದ ಅತಿಯಾದ ನಂಬಿಕೆಯಿಂದ ನಾವು ದೇವರಲ್ಲಿ ನಮಿಸುತ್ತಾ ರಾಯರನ್ನ ಪ್ರಾರ್ಥನೆ ಮಾಡುತ್ತಾ ಈ ಕೆಲವು ಸಂದೇಶಗಳು ಏನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಮತ್ತೆ ರಾಯರು ಯಾವುದೇ ಕಷ್ಟ ಇರಲಿ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸ್ಪಂದಿಸ್ತಾರೆ. ಖಂಡಿತವಾಗಿಯೂ ರಾಯರು ಸ್ಪಂದಿಸ್ತಾರೆ. ಆದರೆ ನಂಬಿಕೆ ನಮ್ಮಲ್ಲಿರಬೇಕು. ರಾಯರಿದ್ದಾರೆ ಅನ್ನುವಂತಹ ಪ್ರತಿ ನಿಮಿಷದಲ್ಲಿಯೂ ಕೂಡ ಆ ಒಂದು ಅತಿಯಾದ ನಂಬಿಕೆ ರಾಯರು ನಮ್ಮನ್ನ ನೋಡೋದಕ್ಕೆ ಪ್ರಮುಖವಾದಂತಹ ಕಾರಣ ಆಗತ್ತೆ. ಪ್ರತಿಯೊಬ್ಬರು ಕೂಡ ಕೆಲವೊಂದು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಏನೋ ಕೆಲವು ಸಮಸ್ಯೆಗಳಿರತ್ತೆ. ಕೆಲವೊಬ್ರು ಹೇಳ್ಕೊತಾರೆ, ಕೆಲವೊಬ್ರು ಹೇಳ್ಕೊಳ್ಳಲ್ಲ. ಏನೋ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ, ಆದರೂ ಕೂಡ ಆಗ್ತಾ ಇರಲ್ಲ. ಆದರೆ ಎಂಥದೇ ಸಮಸ್ಯೆ ಇರಲಿ, ಆ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುವವರು ಯಾರು ಅಂದ್ರೆ ಗುರುಗಳಾದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಅವರನ್ನ ನಂಬಿ ಶ್ರದ್ಧಾ ಭಕ್ತಿಯಿಂದ ಯಾರೆಲ್ಲ ಪೂಜೆ ಮಾಡ್ತಿದ್ದಾರೋ ಅವರಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಅತ್ಯಮೂಲ್ಯವಾದಂತಹ ಕೆಲವು ಸೂಚನೆಗಳನ್ನ ಸಂದೇಶಗಳನ್ನ ಕೊಡಲಿದ್ದಾರೆ. ಓಕೆ, ಸೊ ನೀವು ಮನಸ್ಸಿಟ್ಟು ದೇವರ ಮುಂದೆ ಕೂತ್ಕೊಂಡು ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನ ಸ್ಪಷ್ಟವಾಗಿ ಒಂದು ಪ್ರಶ್ನೆಯ ಮೂಲಕ ನೀವು ದೇವರ ಬಳಿಯಲ್ಲಿ ಕೇಳ್ಬೋದಾಗಿರುತ್ತೆ. ದೈವತ್ವಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಕಣ್ಮುಂದೆ ಕಾಣ್ತಾ ಇರುವಂತಹ 2 ಪತ್ರಗಳಲ್ಲಿ ಯಾವುದಾದರೂ ಒಂದು ಪತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಆ ಪತ್ರದಲ್ಲಿಯೂ ಕೂಡ ರಾಯರಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಿರುವಂತಹ ಪತ್ರವೇ ಇದೆ. ರಾಯರಿದ್ದಾರೆ ಅನ್ನುವಂತಹ ನಂಬಿಕೆಯಿಂದ ಆ 2 ಪತ್ರಗಳನ್ನ ನೀವು ನೋಡ್ತಾ ಹೋಗಿ. ಆ 2 ಪತ್ರಗಳಲ್ಲಿ ಯಾವ ಪತ್ರ ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಆ ಪತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯ್ತಾ? ಸೊ ನಮಗೆ ಇದನ್ನ ಸೆಲೆಕ್ಟ್ ಮಾಡಬೇಕು, ಅದನ್ನ ಸೆಲೆಕ್ಟ್ ಮಾಡಬೇಕು ಅನ್ನುವಂತಹ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪತ್ರದ ಮೇಲೆ ನಂಬರ್ 1, ನಂಬರ್ 2 ಅನ್ನುವಂತಹ ಒಂದು ಸಂಖ್ಯೆಗಳನ್ನ ಕೂಡ ಮೆನ್ಷನ್ ಮಾಡಿದ್ದೇವೆ. ಮೊದಲು ರಾಯರನ್ನ ಕಣ್ಮುಚ್ಚಿ ನೆನೆದು ನಿಧಾನವಾಗಿ ಕಣ್ಬಿಟ್ಟು ನಿಮ್ಮ ಎದುರುಗಡೆ ಇರುವಂತಹ 2 ದೈವತ್ವಕ್ಕೆ ಸಂಬಂಧಪಟ್ಟ ಪತ್ರಗಳಲ್ಲಿ ಯಾವುದಾದರೊಂದನ್ನು ಆಯ್ಕೆ ಮಾಡಿಕೊಳ್ಳಿ. ಆಯ್ತಾ? ಆಯ್ಕೆ ಮಾಡಿಕೊಳ್ಳುವಾಗ ಬಹಳಷ್ಟು ಕಾನ್ಸಂಟ್ರೇಷನ್ನಿಂದ ದೇವರಲ್ಲಿ ಅತಿಯಾದ ನಂಬಿಕೆಯಿಂದ ನನ್ನೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಅನ್ನುವಂತಹ ಒಂದು ನಂಬಿಕೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಆ 2 ಪತ್ರಗಳಲ್ಲಿ ಯಾವುದಾದರೊಂದು ಪತ್ರವನ್ನ ಆಯ್ಕೆ ಮಾಡಿಕೊಂಡು ತದನಂತರದಲ್ಲಿ ನಿಮ್ಮಲ್ಲಿರುವ ಸಮಸ್ಯೆಯನ್ನ ಮನಸ್ಸಿನಲ್ಲಿಯೇ ಆ ಹಾಳೆಯ ಮೇಲೆ ಅಥವಾ ಆ ಪತ್ರದ ಮೇಲೆ ಮೂಡುವ ತರಹ ನೀವು ಹೇಳ್ಕೊಳ್ಳಿ. ಖಂಡಿತವಾಗಿಯೂ ಶ್ರದ್ಧೆಯಿಂದ ನೀವು ಏನಾದರೂ ಭಕ್ತಿಯಿಂದ ನಿಮ್ಮಲ್ಲಿರುವ ಸಮಸ್ಯೆಯನ್ನ ಮನಃಪೂರ್ವಕವಾಗಿ ಆ ಹಾಳೆಯ ಮೇಲೆ ಬರುವ ಥರ ನೀವು ಇಮೇಜನ್ನು ಮಾಡಿಕೊಂಡ್ರೆ ಆ ಪ್ರಶ್ನೆ ಆ ಹಾಳೆಯ ಮೇಲೆ ಬಂದ್ಬಿಡತ್ತೆ. ನಿಮಗೆ ಕಾಣಿಸದೇ ಇದ್ರೂ ಕೂಡ ಆ ಹಾಳೆಯ ಮೇಲೆ ನಿಮ್ಮ ಪ್ರಶ್ನೆ ಗುರು ರಾಘವೇಂದ್ರ ಸ್ವಾಮಿಗಳ ಬಳಿಯಲ್ಲಿ ಹೋಗುತ್ತೆ. ಆ ಹೋದಂತಹ ನಂತರದಲ್ಲಿ ನಿಮಗೆ ರಾಯರು ಯಾವ ಉತ್ತರವನ್ನ ಅದೇ ಹಾಳೆಯ ಮೇಲೆ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗಿ. ಓಕೆ, ಸೊ ಯಾಕೆ ಅನ್ನೋದಾದ್ರೆ ಗುರು ರಾಘವೇಂದ್ರ ಸ್ವಾಮಿಗಳು ಯಾರೆಲ್ಲ ಪ್ರತಿಯೊಬ್ಬರು ಕೂಡ ನಂಬಿರ್ತಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದಂತಹ ರೀತಿಯಲ್ಲಿ ಒಂದು ಸೂಚನೆಗಳನ್ನು ಕೊಟ್ಟಿರ್ತಾರೆ. ನಾನಿದ್ದೇನೆ ಅನ್ನೋದಕ್ಕೆ. ಕೆಲವೊಬ್ಬರಿಗೆ ನೋಡಿ ಇದ್ದಕ್ಕಿದ್ದ ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮೂರ್ತಿ ಯಾರಾದರೂ ಅವರಿಗೆ ಕೊಡ್ತಾರೆ, ಅಥವಾ ಯಾವುದೋ ರೂಪದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಮನೆಗೆ ಬರುತ್ತೆ. ನಾವಿರುವಂತಹ ಯಾವುದೇ ಜಾಗದಲ್ಲಿ ಇರಲಿ ನಮ್ಮ ಹತ್ರ ಬರುತ್ತೆ, ಮೃತಿಕೆ ಬರುತ್ತೆ, ಅವರ ಪ್ರಸಾದವೂ ಸಿಗುತ್ತೆ. ಮತ್ತೆ ಇದ್ದಕ್ಕಿದ್ದ ಹಾಗೆ ರಾಘವೇಂದ್ರ ಸ್ವಾಮಿಗಳ ಮೂರ್ತಿಗಳನ್ನು ನೋಡುವಂತಹ ಅವಕಾಶ ಸಿಗತ್ತೆ. ಇದ್ದಕ್ಕಿದ್ದ ಹಾಗೆ ಮಂತ್ರಾಲಯಕ್ಕೆ ಹೋಗುವಂತಹ ಒಂದು ಸುವರ್ಣ ಅವಕಾಶ ಸಿಗತ್ತೆ. ಇದೆಲ್ಲವೂ ಹೇಗಾಗತ್ತೆ?
ನಮ್ಮನ್ನೇ ಯಾಕೆ ರಾಯರು ಕರೆಸ್ಕೊಂಡಿದ್ದಾರೆ ಅನ್ನೋದಾದ್ರೆ, ನೀವು ಎಷ್ಟು ಶ್ರದ್ಧಾಭಕ್ತಿಯಿಂದ ದೇವರನ್ನ ನಂಬಿರ್ತೀರೋ ಅಷ್ಟೇ ಪ್ರೀತಿಯಿಂದ ಆತ್ಮೀಯವಾಗಿ ನನ್ನದೇ ಮಕ್ಕಳು ಅನ್ನುವಂತಹ ರೀತಿಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಕರೆಸ್ಕೊತಾರೆ. ಏನೇ ತಪ್ಪನ್ನ ಮಾಡಿದ್ರೂ ಕೂಡ ಅವರ ಬಳಿಯಲ್ಲಿ ನಾವು ಶರಣಾಗತಿಯನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅವರು ಗುರುಗಳಾಗಿ, ತಂದೆಯಾಗಿ ನಮ್ಮನ್ನ ಕ್ಷಮಿಸಿ ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಒಂದು ಮತ್ತೆ ನಮ್ಮ ಜೀವನಕ್ಕೆ ದಾರಿ ತೋರಿಸುವಂತಹ ಮಾರ್ಗದರ್ಶಕರಾಗಿ ನಿಲ್ಲುವಂತಹವರು ಅವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಅವರಲ್ಲಿ ನಂಬಿಕೆಯನ್ನು ಇಟ್ಟು ನೀವು ಇರುವಂತಹ ಎರಡು ಒಂದು ಪ್ರಮುಖವಾದಂತಹ ಒಂದು ದೈವತ್ವದ ಪತ್ರಗಳಲ್ಲಿ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ನಂತರ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಹೇಳ್ಕೊಳ್ಳಿ. ಏನೇ ಸಮಸ್ಯೆ ಇದ್ರೂ ಹೇಳ್ಕೊಳ್ಳಿ. ಆ ಒಂದು ಸಮಸ್ಯೆ ಆ ಪತ್ರದ ಮೇಲೆ ನಾನು ಬರಿತಾ ಇದ್ದೀನಿ ಅನ್ನುವಂತಹ ಒಂದು ಇಮ್ಯಾಜಿನೇಷನ್ ಅನ್ನು ಮಾಡಿಕೊಂಡು ಮನಸ್ಸಿನಲ್ಲಿಯೇ ನೀವು ಆ ಪ್ರಶ್ನೆಯನ್ನ ಹೇಳ್ಕೊಳ್ಳಿ. ಮತ್ತೆ ಆ ಪತ್ರದ ಮೇಲೆ ನಿಮ್ಮ ಪ್ರಶ್ನೆ ಹೋಗ್ತಾ ಇದೆ ಅನ್ನುವಂತಹ ಒಂದು ಇಮ್ಯಾಜಿನೇಷನ್ ಅನ್ನು ಮಾಡಿಕೊಂಡು ನೀವು ದೇವರಲ್ಲಿ ಕೇಳ್ಕೊಳ್ಳಿ, ಈ ಒಂದು ಸಮಸ್ಯೆಗೆ ಪರಿಹಾರ ಏನು ತಂದೆ ಅಂತ. ಓಕೆ, ಆ ಪತ್ರದಲ್ಲಿಯೂ ಕೆಳಗಡೆ ರಾಯರಿದ್ದಾರೆ ಅನ್ನುವಂತಹದ್ದು ಮೆನ್ಷನ್ ಆಗಿರುವಂತಹದ್ದು. ಸೊ ನೀವು ಯಾವುದೇ ಪ್ರಶ್ನೆಯನ್ನು ಕೇಳ್ಕೊಂಡ್ರು ಕೂಡ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಓಕೆನಾ? ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಪೈನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನ ನೀವು ಖಂಡಿತವಾಗಿಯೂ ನೋಡ್ಕೋಬಹುದಾಗಿರುತ್ತೆ. ಓಕೆ, ಸೊ ಮನಸ್ಸಿಟ್ಟು ಪ್ರಶ್ನೆಗಳನ್ನ ಕೊಟ್ರೆ ಅಲ್ವಾ, ಗುರು ರಾಘವೇಂದ್ರ ಸ್ವಾಮಿಗಳ ಬಳಿಯಲ್ಲಿ ಹೇಳಿದ್ರೆ ಅಲ್ವಾ, ಆ ಪತ್ರದ ಮೇಲೆ ಬರುವ ತರಹ ಅಕ್ಷರಗಳು ಮೂಡೋ ತರಹ ನೀವು ಮನಸ್ಸಿಟ್ಟು ಶ್ರದ್ಧಾಭಕ್ತಿಯಿಂದ ಹೇಳಿದ್ರೆ ಅಲ್ವಾ, ಗುರು ರಾಘವೇಂದ್ರ ಸ್ವಾಮಿಗಳು ನಿಮಗೆ ಅಷ್ಟೇ ಆತ್ಮೀಯವಾಗಿ ಅಷ್ಟೇ ಪ್ರೀತಿಯಿಂದ ಯಾವ ಸಂದೇಶವನ್ನ ಪಾಲ್ ನಂಬರ್ 1 ಅವರಿಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣವಾ? ಓಕೆ, ಪಾಲ್ ನಂಬರ್ 1. ಸೊ ಪಾಲ್ ನಂಬರ್ 1, ನಿಮ್ಮ ಮನದಾಳದ ಪ್ರಶ್ನೆ ಏನು ಅಂತ ನೀವು ಆ ಪತ್ರದಲ್ಲಿ ಬರುವ ತರ ಹೇಳ್ಕೊಂಡಿದ್ದೀರಾ. ಅದಕ್ಕೆ ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ, ನಿನ್ನ ಅಂತರಾತ್ಮ ನಿನಗೆ ಉತ್ತರವನ್ನ ಕೊಡ್ತಾ ಇದೆ ಅಲ್ವಾ, ಏನೋ ಹೇಳ್ತಾ ಇದೆ ಅಲ್ವಾ, ಅದರ ಕಡೆಗೆ ಗಮನವನ್ನ ಕೊಡ್ತಾ ಇಲ್ವಲ್ಲ, ಯಾಕೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಪ್ರತಿ ಒಂದು ಸಿಚುಯೇಷನ್ಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಮೊದಲು ಉತ್ತರವನ್ನ ಕೊಡುವಂತಹದ್ದು ನಮ್ಮ ಅಂತರಾತ್ಮ ಅನ್ನುವಂಥದ್ದು ಹೇಳ್ತಾ ಇದೆ. ಯಾರೋ ಯಾವುದೋ ಸಿಚುಯೇಷನ್ಗೆ ಸಂಬಂಧಪಟ್ಟಂತೆ ಕೇಳ್ತಾ ಇರುವಂತಹದ್ದು, ಆಗತ್ತಾ, ನಾನು ಅನ್ಕೊಂಡಿರೋದು ಆಗತ್ತಾ, ನೀವು ಅನ್ಕೊಂಡಿರುವಂತಹ ವಿಚಾರ ಏನು, ಅವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಅನ್ಕೊಂಡಿದ್ದೀರಾ ಅನ್ನೋದಾದ್ರೆ, ಕೆಲವೊಂದು ಕಳ್ಕೊಳ್ಳುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಯಾವುದೋ ಒಂದು ದುಃಖಕ್ಕೆ ಸಂಬಂಧಪಟ್ಟಂತೆ ಇರುವಂತಹದ್ದು. ಅದು ರಿಲೇಶನ್ಶಿಪ್ಪಿನ ವಿಚಾರವಾಗಿ ಇರಬಹುದು, ಅಥವಾ ಕೆಲವೊಂದು ನಿಮ್ಮಿಂದ ದೂರ ಹೋಗುವ ಕೆಲವೊಂದು ವಿಚಾರವಾಗಿ ಇರಬಹುದು. ಉತ್ತರ ನಿಮಗೆ ಬರ್ತಾ ಇರುವಂತಹದ್ದು ಇಲ್ಲ ಅನ್ನುವಂತಹ ಉತ್ತರ ಬರ್ತಾ ಇದೆ, ಆಗಲ್ಲ ಅನ್ನುವಂತಹ ಉತ್ತರ ಬರ್ತಾ ಇದೆ. ಯಾಕೆ ಅನ್ನೋದಾದ್ರೆ, ಕೆಲವೊಂದು ಸನ್ನಿವೇಶಗಳನ್ನ, ಕೆಲವೊಂದು ಸಂದರ್ಭಗಳನ್ನ ಎಷ್ಟೇ ನೋವಿನಲ್ಲಿ ಇದ್ರೂ ಕೂಡ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ, ಮುಂದಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲಾಂದ್ರೆ ಅದು ನಮ್ಗೆ ತುಂಬಾ ಕಷ್ಟವನ್ನ ಕೊಡುವಂತಹದ್ದು. ಯಾಕಂದ್ರೆ ಯೋಚನೆ ಮಾಡಿ 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 ಏನಾಗಿದೆ 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 ಅಂತ ಯೋಚನೆ ಮಾಡಿ ಅಳೋದ್ರ ಬದಲು ಸಿಚುಯೇಷನ್ಗಳನ್ನ ಅಥವಾ ಸಂದರ್ಭಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸಂದರ್ಭಕ್ಕೆ ತಕ್ಕ ಹಾಗೆ ನಡ್ಕೋಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಷ್ಟೇ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಅದು ನಿಮ್ಮ ಕೈಗೆ ಸೇರೋದಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಕೈಯಲ್ಲಿ ಉಳ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ನೀನು ಹೋಗ್ಲೇಬೇಕು ಮಗು, ನಿನ್ನಿಂದ ಅದು ದೂರ ಆಗ್ಲೇಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಹಲವಾರು ರೀತಿಯ ಕಷ್ಟಗಳನ್ನ ಪಟ್ಟಿದ್ದೀರಾ,
ಎಷ್ಟೋ ಕಷ್ಟಗಳನ್ನು ಪಟ್ಟಿದ್ದೀರಾ. ಯಾವುದೇ ಒಂದು ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಅಥವಾ ಕೆಲವೊಂದು ರೀತಿಯ ಆಸ್ತಿಪಾಸ್ತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು. ಅದು ಬೇಕು ಬೇಕು ಬೇಕು, ಜಾಬಿಗೆ ಸಂಬಂಧಪಟ್ಟಂತೆ ಇರ್ಬೋದು. ಬೇಕು ಬೇಕು ಅಂತ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ, ಆಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ಗಳು ಅದನ್ನೇ ಕೂಡ ಹೇಳ್ತಾ ಇರುತ್ತೆ. ಅಂತರಾತ್ಮ ನಿಮಗೆ ಹೇಳ್ತಾ ಇರುತ್ತೆ, ಈ ಈ ಒಂದು ಬಾರಿ ನಾನು ಸರ್ವೈವ್ ಆಗೋದಕ್ಕೆ ಸಾಧ್ಯ ಇಲ್ಲ, ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ನಾನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೆ. ಅದು ಬಿಟ್ಬಿಡು ಮಗು, ನಿನ್ನ ಕೈಯಲ್ಲಿ ಏನೂ ಇಲ್ಲ, ನಿನ್ನ ಕೈ ಮೀರಿ ಹೋಗ್ತಾ ಇದೆ, ಎಲ್ಲವೂ ಕೂಡ ವಿಧಿಯಾಟದಂತೆ ಆಗ್ತಾ ಇರತ್ತೆ. ವಿಧಿ ಏನು ಬರೆದಿದೆಯೋ ಅದೇ ರೀತಿಯೇ ಮುಂದಕ್ಕೆ ಹೋಗುತ್ತೆ. ವಿಧಿ ಆಟದ ಮುಂದೆ, ದೈವತ್ವದ ನಿರ್ಣಯಗಳ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀವು ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಕೆಲವೊಂದು ವಿಚಾರಗಳನ್ನು ನನ್ನ ಮುಂದೆ ಹೇಳ್ತೀರಾ, ಕೆಲವು ಸಮಸ್ಯೆಗಳನ್ನು ನೀವು ನನ್ನ ಮುಂದೆ ಹೇಳ್ತೀರಾ, ಆದರೆ ಕೆಲವೊಂದು ಅಂತಿಮವಾದಂತಹ ತೀರ್ಮಾನಗಳನ್ನು ತಗೊಳ್ಳುವಾಗ, ದೈವತ್ವಕ್ಕೆ ಸಂಬಂಧಪಟ್ಟ ತೀರ್ಮಾನಗಳು ತೆಗೆದುಕೊಳ್ಳುವಾಗ ನೀವು ಅಡ್ಡಿ ಬರಬಾರ್ದು. ಯಾಕಂದರೆ ಕೆಲವೊಂದು ಸಿಚುಯೇಷನ್ಗಳು ಕೈ ಮೀರಿ ಹೋಗಿರುವಂತಹದ್ದು. ಅದನ್ನು ನೀವು ಎಷ್ಟೇ ಬೇಡ್ಕೊಂಡ್ರೂ ಕೂಡ ಸದ್ಯಕ್ಕಂತೂ ಆಗೋದಿಲ್ಲ ಮಗು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಯಾವುದೋ ಒಂದು ಪ್ರಶ್ನೆಯನ್ನು ನೀವು ಆ ಹಾಳೆಯ ಮೇಲೆ ಮೂಡೋ ತರಹ ಮಾಡಿದ್ದೀರಾ. ಸೊ ಆ ಹಾಳೆಯ ಮೇಲೆ ಮೂಡೋ ತರಹ ಮಾಡಿದ್ದೀರಾ, ಓಕೆ. ಅದಕ್ಕೆ ಉತ್ತರವಾಗಿ ಬರ್ತಾ ಇರುವಂತಹದ್ದು ಇಲ್ಲ, ಆಗೋದಿಲ್ಲ ಅನ್ನುವಂಥ ಉತ್ತರ ಬರ್ತಾ ಇದೆ. ಇದು ಏನು, ಇದು ಯಾವ ತರಹದ ರೀಡಿಂಗು ಅಂದರೆ ಯೂನಿವರ್ಸಿಗೆ ಸಂಬಂಧಪಟ್ಟಂತೆ ಯಾರಿಗೋ ಕೆಲವೊಬ್ಬರಿಗೆ ಈ ಒಂದು ಸಂದೇಶವನ್ನು ಕೊಡಲೇಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೆಲವೊಂದು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲ, ನಾನು ನನ್ನ ಪರ್ಸನಲ್ ವಿಚಾರವಾಗಿ ತಿಳ್ಕೋಬೇಕು ಅನ್ನೋದಾದರೆ ನೀವು ಪರ್ಸನಲ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆಯೋ ಆ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದ್ರ ಮೂಲಕ ಗುರು ರಾಘವೇಂದ್ರ ಸ್ವಾಮಿಗಳು ನೇರವಾಗಿ ನಿಮಗೆ ಯಾವ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ಕೂಡ ಖಂಡಿತವಾಗಿ ತಿಳ್ಕೊಬೋದಾಗಿರುತ್ತೆ. ಓಕೆನಾ? ಸೊ ಅರ್ಥ ಆಯ್ತಲ್ವಾ? ಪಾಯಿಂಟ್ ನಂಬರ್ 1 ಅವ್ರಿಗೆ ನೀವೇನೇ ಸಮಸ್ಯೆಗಳನ್ನ ಅಥವಾ ಪ್ರಶ್ನೆಯನ್ನ ದೇವರ ಮುಂದೆ ಇಟ್ಟಿದ್ರೂ ಕೂಡ ಇಲ್ಲ ಮಗು, ಆಗೋದಿಲ್ಲ, ಅದು ನಿನಗೂ ಕೂಡ ಗೊತ್ತಾಗ್ತಾ ಇದೆ ಅಲ್ವಾ, ಅದು ಅಷ್ಟೇ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಪಾಯಿಂಟ್ ನಂಬರ್ 1 ಅವರ ರೀಡಿಂಗ್ ಆಗಿರುತ್ತೆ. ಗೋ ಟು ದ ನೆಕ್ಸ್ಟ್ ಪಾಯಿಂಟ್ ನಂಬರ್ 2. ಯಾರೆಲ್ಲ ಪಾಯಿಂಟ್ ನಂಬರ್ 2 ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೆನಪು ಮಾಡ್ಕೊಳ್ಳಿ. ಯಾವುದೇ ಪ್ರಶ್ನೆ ಇದ್ರೂ ಕೂಡ ಮನಸ್ಸಿನಲ್ಲಿಯೇ ಹೇಳ್ಕೊಂಡು ಆ ಮನಸ್ಸಿನಿಂದ ಗುರು ರಾಘವೇಂದ್ರ ಸ್ವಾಮಿಗಳ ಮುಂದೆ ಇರುವಂತಹ 2ನೇ ಹಾಳೆಯ ಮೇಲೆ ನಿಮ್ಮ ಪ್ರಶ್ನೆ ಬರುವ ತರಹ ಇಮೇಜ್ ಅನ್ನ ಮಾಡ್ಕೊಳ್ಳಿ. 1-2 ನಿಮಿಷ ತಗೊಂಡ್ರೂ ಪರವಾಗಿಲ್ಲ. ನೀವು ವಿಡಿಯೋವನ್ನು ಪಾಸ್ ಮಾಡಿ ನಿಮಗನ್ನಿಸ್ಬೇಕು ಆ ಪ್ರಶ್ನೆ ಆ 2ನೇ ಪತ್ರದ ಮೇಲೆ ಹೋಗಿದೆ ಅನ್ನುವಂಥದ್ದು ನಿಮಗೆ ಅನಿಸಿದ ತದನಂತರ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೋಡಿ. ಅಲ್ಲೇ ಇದೆ ಅಲ್ವಾ, ಅಲ್ಲೇ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಕೂಡ ಇದೆ. ನೋಡಿ ಯಾವ ಉತ್ತರ ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಈಗ ಗುರು ರಾಘವೇಂದ್ರ ಸ್ವಾಮಿಗಳು ಕೂಡ ಆ ಪ್ರಶ್ನೆಯನ್ನು ನೋಡಿರ್ತಾರೆ ಅಲ್ವಾ. ಯಾರೇ ಎಲ್ಲೇ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿಗಳನ್ನ ನೆನಪಿಸ್ಕೊಂಡ್ರು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳು ಅವರೆಲ್ಲ ಭಕ್ತಾದಿಗಳನ್ನ ಕೂಡ ನೋಡ್ತಾರೆ. ಹಾಗೆ ನಿಮ್ಮನ್ನೂ ಕೂಡ ನೋಡ್ತಾರೆ. ನೀವು ಕೇಳ್ತಾ ಇರುವಂತಹ ಪ್ರಶ್ನೆಯನ್ನ ಕೂಡ ಅವರು ನೋಡಿರ್ತಾರೆ, ಹೌದಲ್ವಾ? ಅದಕ್ಕೇನು ಉತ್ತರ ಅನ್ನೋದನ್ನ ನೋಡೋಣ. ಯಾವುದೋ ಒಂದು ಪ್ರಶ್ನೆಯನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ, ಅದು ಆಗತ್ತಾ? ನಾನು ತುಂಬ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ, ಅದು ಆಗತ್ತಾ ದೇವ್ರೆ ಅನ್ನೋದನ್ನ ಕೇಳ್ತಾ ಇದ್ದೀರಾ. ಖಂಡಿತವಾಗಿಯೂ ಆಗುತ್ತೆ, ಹೌದು ಹಾಗೆ ಆಗತ್ತೆ ಅನ್ನುವಂತಹ ಉತ್ತರವನ್ನ ಗುರು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಕೆಲವೊಂದು ವಿಚಾರಗಳನ್ನ ಕೂಡ ನಿಮಗೆ ಹೇಳ್ತಾ ಇರೋದು ಏನು ಅಂದ್ರೆ, ನಿನ್ನ ಮುಂದೆ ಯಾವುದೇ ವ್ಯಕ್ತಿ ಸ್ಪರ್ಧೆಗೆ ನಿಂತಿದ್ರು ಅದರ ಬಗ್ಗೆ ನೀನು ಗಮನವನ್ನ ಕೊಡಬೇಡ. ನಿನ್ನ ಟ್ಯಾಲೆಂಟ್ ಏನಿದೆಯೋ, ನಿನ್ನ ಸ್ಕಿಲ್ಸ್ ಏನಿದೆಯೋ ಅದರ ಬಗ್ಗೆ ಮಾತ್ರವೇ ಗಮನವನ್ನ ಕೊಡು. ಯಾಕೆಂದ್ರೆ ನಿನ್ನ ಕೆಲವೊಂದು ಗುರಿಗಳೇನು, ನೀನೇನ್ ಮಾಡೋದಕ್ಕೆ ಹೋಗಿದ್ಯಾ, ಯಾವ ದಾರಿಯಲ್ಲಿ ನಾನು ಹೋದ್ರೆ ಸರಿ ಹೋಗುತ್ತೆ, ಇದಿಷ್ಟನ್ನ ಮಾತ್ರ ಗಮನವನ್ನ ಕೊಡು.
ಹಾರ್ಡ್ ವರ್ಕನ್ನು ಮಾಡು. ಈಗ ಇಷ್ಟೆಲ್ಲ ಹಾರ್ಡ್ ವರ್ಕನ್ನು ಮಾಡ್ತಾ ಇದೆಯಾ, ಈಗ ನಮ್ಮ ಮುಂದೆ ಬಂದು ಕೇಳ್ತಾ ಇದೆಯಾ ಅಂದರೆ ಖಂಡಿತವಾಗಿಯೂ ನಿನ್ನ ಒಂದು ಪರಿಶ್ರಮಕ್ಕೆ ಒಂದು ಪರಿಹಾರ ಅನ್ನೋದು ಅಥವಾ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದು ಪಾಸಿಟಿವ್ ಆಗಿ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಹಲವಾರು ರೀತಿಯ ಪ್ರಯತ್ನಗಳ ತದನಂತರದಲ್ಲಿ ದೇವರೇ ಇದೊಂದು ಬಾರಿ ಆದರೂ ನನ್ನ ಕೈ ಹಿಡಿದು ಬಿಡು ತಂದೆ, ಪ್ರತಿ ಒಂದು ವಿಚಾರದಲ್ಲಿಯೂ ಕೂಡ ನಾನು ನಿನ್ನನ್ನು ನಂಬಿಯೇ ಮಾಡ್ತಾ ಇರುವಂತಹದ್ದು, ನಿನ್ನನ್ನು ಬಿಟ್ಟು ಯಾವುದೇ ರೀತಿಯ ಕೆಲಸಗಳನ್ನು ನಾನು ಮಾಡೋದಿಲ್ಲ, ಅದು ನಿನಗೂ ಗೊತ್ತಲ್ವಪ್ಪ ಅಂತ ಕೇಳ್ತೀರ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಹೌದು ನೀವು ನನ್ನನ್ನು ಬಿಟ್ಟು ಯಾವುದೇ ಕೆಲಸಗಳನ್ನ ಮಾಡುವುದಿಲ್ಲ, ಅದು ನನಗೂ ಗೊತ್ತು ಮಗು. ಆದರೆ ಈಗ ನಾನು ಹೇಳ್ತಾ ಇರೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಪ್ರಯತ್ನಗಳಂತೂ ಮಾಡಿದ್ಯಾ, ನಿನ್ನ ಮುಂದೆ ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಸಂದರ್ಭ ಆಗಲಿ, ಒಂದು ಚಾಲೆಂಜ್ ಅಂತ ಅನ್ನುವಂತಹ ರೀತಿಯಲ್ಲಿ ಬಂದು ನಿಂತ್ಕೊಂಡ್ರೆ ಅಥವಾ ಸಮಸ್ಯೆ ಅನ್ನುವಂತಹ ರೀತಿಯಲ್ಲಿ ಬಂದು ನಿಂತ್ಕೊಂಡ್ರೆ ಹೆದರ್ಕೋಬೇಡ. ಅದೆಲ್ಲವೂ ನಿನ್ನ ಪರೀಕ್ಷೆಗಾಗಿ ಕೊಡ್ತಾ ಇರೋದಷ್ಟೇ. ಆದರೆ ಯಾವತ್ತು ನೀನು ಭಯ ಪಡದ ಹಾಗೆ ರಾಯರಿದ್ದಾರೆ ಅನ್ನುವಂತಹ ನಂಬಿಕೆಯ ಮೇಲೆ ಇಡುವಂತಹ ಹೆಜ್ಜೆ ನಿನ್ನನ್ನು ಗೆಲ್ಲಿಸುತ್ತೆ, ನಿನ್ನನ್ನು ಉಳಿಸುತ್ತೆ, ನಿನ್ನನ್ನು ಬೆಳೆಸುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತಿನ್ನೇನು ಬೇಕು ನಿಮ್ಗೆ ಅಲ್ವಾ. ಯಾರೆಲ್ಲ ಪಾಯಿಂಟ್ ನಂಬರ್ 2 ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ, ಪರ್ಫೆಕ್ಟ್ ಆದಂತಹ ಟೈಮಿಂಗ್ ಅಲ್ಲಿ, ದೈವತ್ವದ ನಿರ್ಣಯ ಅನ್ನುವಂತಹ ಟೈಮಿಂಗ್ ಅಲ್ಲಿ, ದೈವತ್ವದ ಒಂದು ಗಳಿಗೆಯಲ್ಲಿ ನಿಮ್ಮ ಕೆಲಸಗಳು ಖಂಡಿತವಾಗಿಯೂ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾವುದೇ ತಪ್ಪುಗಳನ್ನ ಮಾಡಿ ಅದನ್ನ ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೂ ಕೂಡ ಅದೆಲ್ಲ ತಪ್ಪುಗಳು ಏನಕ್ಕಾಗತ್ತೆ, ನಿನ್ನನ್ನು ತಿದ್ದೋದಕ್ಕೋಸ್ಕರ ಆಗತ್ತೆ ಹೊರತು ನೀನು ಅಯ್ಯೋ ನಾನು ಇಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಯಾವುದು ಸಕ್ಸಸ್ ಆಗ್ತಾ ಇಲ್ವಲ್ಲ, ಈ ಮನಸ್ಥಿತಿ ಬೇಡ ಮಗು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಈ ಮನಸ್ಥಿತಿಯಿಂದ ಕೆಲಸಗಳನ್ನ ಮಾಡೋದಕ್ಕೆ ಬದಲಾಗಿ ಮನಃಪೂರ್ವಕವಾಗಿ ಮನಸ್ಸಿನಲ್ಲಿಯೇ ರಾಯರನ್ನ ನೆನಪಿಸ್ಕೊಂಡು ನಾನು ಏನು ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ರಾಯರೇ ನನಗೆ ದಾರಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಗುರುಗಳಂದ್ರೆ ದಾರಿ ತೋರಿಸುವಂತಹವರು, ಅವರೇ ದಾರಿಯನ್ನ ತೋರಿಸ್ತಿದ್ದಾರೆ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಗಳ ದಾರಿಯಲ್ಲಿ ಹೋದವ್ರಿಗೆ ಯಾವತ್ತೂ ಸೋಲ್ ಅನ್ನೋದಿರೋದಿಲ್ಲ, ಲಾಸ್ ಅನ್ನೋದಿರೋದಿಲ್ಲ, ಅಥವಾ ಅವಮಾನ ಅನ್ನೋದು ಇರೋದಿಲ್ಲ. ಸೊ ಅಲ್ಲಿಗೆ ಬಹಳಷ್ಟು ನಂಬಿಕೆಯಿಂದ ಏನ್ ಕೆಲಸಗಳನ್ನ ಮಾಡ್ತಿದ್ದೀರೋ ಖಂಡಿತವಾಗಿಯೂ ನೀವು ಮಾಡಿ, ಆ ಕೆಲಸಗಳು ಆಗೇ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಇದಿಷ್ಟು ಪಾಯಿಂಟ್ ನಂಬರ್ 2 ಅವರ ರೀಡಿಂಗ್ ಆಗಿರತ್ತೆ. ಈ ತರಹದ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.